ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೊನೆಗೂ ಸಭಾಪತಿ ಸ್ಥಾನ ತ್ಯಾಗಕ್ಕೆ ಬಸವರಾಜ ಹೊರಟ್ಟಿ ಅವರು ಒಪ್ಪಿದ್ದಾರೆ. ರಾಜೀನಾಮೆ ಕೊಡಲ್ಲ ಅಂತ ಹೇಳಿದಂತ ಹೊರಟ್ಟಿ ಈಗ ಕೂಲ್ ಆಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮನವೊಲಿಕೆ ಕೊನೆಗೂ ಸಕ್ಸಸ್ ಆಗಿದೆ. ಕೊನೆಗೂ ಸಭಾಪತಿ ಸ್ಥಾನ ತ್ಯಾಗಕ್ಕೆ ಬಸವರಾಜ ಹೊರಟ್ಟಿ ಅವರು ಒಪ್ಪಿರೋದು. ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ರು ಹೊರಟ್ಟಿ ಅವರು. ಈಗ ಸಿಎಂ ಡಿಕೆ ಶಿವಕುಮಾರ್ ಹೋಗಿ ಮನವೊಲಿಸಿದ್ರು. ಆಗ ಓಕೆ ಅಂದಿದ್ದಾರೆ. ಹೊರಟ್ಟಿ ನಿವಾಸಕ್ಕೆ ಸ್ವತಃ ಭೇಟಿ ನೀಡಿ ಮಾತನಾಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಹೊರಟ್ಟಿಗೆ ರಾಜೀನಾಮೆ ನೀಡುವಂತೆ ಮನವೊಲಿಸಿದ್ದಾರೆ ಸಿಎಂ. ಅಧಿವೇಶನದ 2ನೇ ದಿನ ಉಪಸಭಾಪತಿ ಚುನಾವಣೆಗೆ ಪ್ಲಾನ್. ಆಗಸ್ಟ್ 14ರಂದು ಉಪಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಉಪಸಭಾಪತಿ ಆಯ್ಕೆ ಬಳಿಕ ಹೊರಟ್ಟಿ ಸ್ಥಾನವನ್ನ ತೊರೆಯಲಿದ್ದಾರೆ. ಕೊನೆಗೂ ಸಭಾಪತಿ ಸ್ಥಾನ ತ್ಯಾಗಕ್ಕೆ ಈಗ ಬಸವರಾಜ ಹೊರಟ್ಟಿ ಅವರು ಒಪ್ಪಿರೋದು. ಅವರು ನಾನು ಒಪ್ಪಲ್ಲ ಅಂತೆಲ್ಲ ಮಾತಾಡ್ತಾ ಇದ್ರು ಹೊರಟ್ಟಿ ಅವರು. ಬಹುಮತ ಎಲ್ಲ ಬೇಕಾಗುತ್ತೆ, ಬಟ್ ಅಲ್ಲಿ ಇಲ್ಲ ಅಷ್ಟೊಂದು. ಸೊ ಆ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ಸ್ವತಃ ಈಗ ಸಿಎಂ ಹೋಗಿ ಮಾತುಕತೆ ನಡೆಸಿದ ನಂತರ ಅವರು ಓಕೆ ಅಂದಿದ್ದಾರೆ. ಹೊರಟ್ಟಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ಸಿಎಂ ಡಿ ಕೆ ಶಿವಕುಮಾರ್ ಅವರು. ನೋಡಿ ಅಲ್ಲಿ ಘಟಾನುಘಟಿ ನಾಯಕರುಗಳೆಲ್ಲ ಹೋಗಿದ್ರು. ಎಲ್ಲ ಕಾಂಗ್ರೆಸ್ ನಾಯಕರುಗಳಿದ್ದಾರೆ ನೋಡಿ. ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ, ಸತೀಶ್ ಜಾರಕಿಹೊಳಿ, ಯುಟಿ ಖಾದರ್, ಶರತ್ ಬಚ್ಚೇಗೌಡರು, ಹ್ಯಾರಿಸ್, ಬಾಲಕೃಷ್ಣ, ಸೊ ಎಲ್ಲರೂ ಇದ್ದಾರೆ. ಸಭಾಪತಿಯನ್ನ ಬದಲಾಯಿಸಬೇಡಿ ಅಂತ ಕಾಂಗ್ರೆಸ್ನ ಹಲವು ನಾಯಕರು ಹೇಳಿದ್ರು. ಸಿಎಂಗೆ ಮನವಿ ಮಾಡಿದ್ರು ಸತೀಶ್ ಜಾರಕಿಹೊಳಿ, ಚಲುವರಾಯಸ್ವಾಮಿ, ಜಮೀರ್ ಅಹಮದ್, ಯುಟಿ ಖಾದರ್, ಹ್ಯಾರಿಸ್ ರಿಂದಲೂ ಕೂಡ ಸಿಎಂಗೆ ಮನವಿ ಮಾಡಿಕೊಳ್ಳಲಾಗಿತ್ತು. ಎಲ್ಲರ ಒತ್ತಾಯದ ಹೊರತಾಗಿಯೂ ಸಿಎಂ ನಿರ್ಧಾರ ಬದಲಿಸಿದ್ದಾರೆ. ಪಕ್ಷದ ವರಿಷ್ಠರ ತೀರ್ಮಾನ ಬದಲಾವಣೆಗೆ ಸಿಎಂ ಒಪ್ಪಿಲ್ಲ. ಅಂತಿಮವಾಗಿ ಸಭಾಪತಿ ಸ್ಥಾನ ತ್ಯಾಗ ಮಾಡುವಂತೆ ಮನವಿ ಮಾಡಿಕೊಂಡಿರೋದು. ಸಿಎಂ ಡಿ ಕೆ ಶಿವಕುಮಾರ್ ಮನವಿಗೆ ಬಸವರಾಜ ಹೊರಟ್ಟಿ ಅವರು ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ನ ಹಲವು ನಾಯಕರೇ ಸಭಾಪತಿಗಳನ್ನ ಬದಲಾಯಿಸಬೇಡಿ ಅಂತ ಬೇಡಿಕೆ ಇಟ್ಟಿದ್ರು ನೋಡಿ. ಸತೀಶ್ ಜಾರಕಿಹೊಳಿ, ಚಲುವರಾಯಸ್ವಾಮಿ, ಹ್ಯಾರಿಸ್, ಜಮೀರ್ ಅಹಮದ್ ಖಾನ್, ಯುಟಿ ಖಾದರ್ ಇವರೆಲ್ಲರೂ ಕೂಡ ಎಲ್ಲರೂ ಒತ್ತಾಯ ಮಾಡಿದ್ರು ಕೂಡ ಸಿಎಂ ತಮ್ಮ ನಿರ್ಧಾರವನ್ನ ಕೈಬಿಟ್ಟಿಲ್ಲ, ಬದಲಾಯಿಸಿಲ್ಲ. ಪಕ್ಷದ ವರಿಷ್ಠರ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಹಂಗೆ ಆಗಬೇಕು ಅಂತ ಸಿಎಂ. ಇದರ ಜೊತೆಗೆ ನೇರವಾಗಿ ಸಭಾಪತಿಗಳ ಮನೆಗೆ ಅಥವಾ ಹೊರಟ್ಟಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಜೊತೆಗೆ ಮಾತುಕತೆ ನಡೆಸಿ ರಾಜೀನಾಮೆ ಕೊಡೋದಕ್ಕೆ ಒಪ್ಪಿಸಿದ್ದಾರೆ. ಸೊ ಫೈನಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್ ದಾನಿ, ಹೊರಟ್ಟಿ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು. ಏನಾಯ್ತು ನಿನ್ನೆ? ಯಾವ ರೀತಿಯಾಗಿ ಡಿಸ್ಕಷನ್ ಆಯ್ತು ಸಿಎಂ ಮತ್ತು ಅವರ ನಡುವೆ? ವಿಧಾನ ಪರಿಷತ್ನ ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ಸರ್ಕಾರಕ್ಕೆ ಸಡ್ಡನ್ನು ಹೊಡೆದಿದ್ರು. ಅವರನ್ನ ಬದಲಾವಣೆ ಮಾಡುವಂತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಮತ್ತು ಈಗಾಗಲೇ ಸಚಿವರ ಪಟ್ಟಿಯನ್ನು ಪ್ರಕಟ ಮಾಡುವಂಥ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸ್ಪೀಕರ್ ಮತ್ತು ಉಪ ಸ್ಪೀಕರ್ಗಳನ್ನು ನೇಮಕ ಮಾಡಿ ಆದೇಶವನ್ನು ಪ್ರಕಟ ಮಾಡಿರುವುದಕ್ಕೆ ಬಿಜೆಪಿ ನಾಯಕರುಗಳಾಗಿರ್ಬೋದು ಮತ್ತು ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಅಸಮಾಧಾನವನ್ನು ಹೊರಹಾಕಿ ಆಕ್ರೋಶವನ್ನು ಹೊರಹಾಕಿದ್ರು. ವಿಧಾನ ಪರಿಷತ್ನ ಸಭಾಪತಿಯ ಆಯ್ಕೆಯನ್ನು ಸದನ ಮಾಡುತ್ತೆ, ಸದನದಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಬಾರಿ ಸದನಕ್ಕೆ ಅವಮಾನವನ್ನು ಮಾಡಿದೆ, ನಿಯಮಗಳನ್ನು ಮುರಿದಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ನಾನು ರಾಜೀನಾಮೆಯನ್ನು ಕೊಡಲ್ಲ. ಕಾಂಗ್ರೆಸ್ನ ನಾಯಕರುಗಳು ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಾಡಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನನ್ನನ್ನು ಬದಲಾವಣೆ ಮಾಡಲಿಕ್ಕೆ ಮತ್ತು ನನ್ನ ರಾಜೀನಾಮೆಯನ್ನು ಕೇಳ್ತಾರೆ ಅಂತ ಹೇಳಿ ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ಸರ್ಕಾರಕ್ಕೆ ಸಡ್ಡನ್ನು ಹೊಡೆದು ಸವಾಲನ್ನು ಹಾಕಿದ್ರು ಮತ್ತು ಅವರಿಗೆ ಬಿಜೆಪಿ ನಾಯಕರುಗಳು ಸಹ ಸಾಥನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಸಹ ನೀವು ರಾಜೀನಾಮೆಯನ್ನು ಕೊಡಬೇಡಿ, ಸದನದಲ್ಲಿ ಚರ್ಚೆ ಆಗಲಿ ಅನ್ನೋ ಒಂದು ಒತ್ತಡವನ್ನು ಹಾಕಿದ್ರು. ಹೀಗಾಗಿ ವಿಧಾನ ಪರಿಷತ್ನ ಸಭಾಪತಿ ಬದಲಾವಣೆ ಮಾಡೋ ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದ್ದಂತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳು
ಎಲ್ಲರೂ ಸಹ ನಿನ್ನೆ ತಡರಾತ್ರಿ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿಯಾಗಿ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ಈ ಮೊದಲಿಗೂ ಸಹ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರಿಗೆ ಫೋನನ್ನು ಮಾಡಿ ನೀವು ರಾಜೀನಾಮೆಯನ್ನು ಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಬಸವರಾಜ ಹೊರಟ್ಟಿ ಅವರು ಯಾವುದೇ ರೀತಿಯಾಗಿ ಸ್ಪಂದಿಸಿರಲಿಲ್ಲ. ಆದರೆ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಮಾತುಕತೆಯ ವೇಳೆಯಲ್ಲಿ ಸಿಎಂ ಹಾಗೂ ಸಚಿವರುಗಳು ಸಹ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ವಿಧಾನ ಪರಿಷತ್ನ ಸಭಾಪತಿ ಬದಲಾವಣೆ ಮಾಡಬೇಕಾದ್ರೆ 15 ದಿನಗಳ ಮುಂಚಿತವಾಗಿಯೇ ಏನು ವಿಧಾನ ಪರಿಷತ್ನ ಕಾರ್ಯದರ್ಶಿಗೆ ಅವಿಶ್ವಾಸ ಮಂಡನೆಯನ್ನು ಮಾಡಬೇಕಾಗುತ್ತೆ. ವಿಧಾನ ಮಂಡಲ ಅಧಿವೇಶನ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗ್ತಾ ಇರುವಂಥದ್ದು. ಹೀಗಾಗಿ ಈಗ ಸದ್ಯಕ್ಕೆ ಅವಿಶ್ವಾಸ ಮಂಡನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಆದರೂ ಸಹ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಲವು ನಾಯಕರುಗಳಾಗಿರ್ಬೋದು, ಸಚಿವರುಗಳು ಎಲ್ಲರೂ ಸಹ ಸಭಾಪತಿಯಾಗಿ ಬಸವರಾಜ ಹೊರಟ್ಟಿ ಅವರೇ ಮುಂದುವರಿಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡ್ರು ಸಹ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಿರ್ಧಾರವನ್ನೇ ನಾನು ಪಾಲಿಸ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲೇ ಇದೀಗ ಬಸವರಾಜ ಹೊರಟ್ಟಿ ಅವರ ಮನವೊಲಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆಗಸ್ಟ್ 13ರಿಂದ ಅಧಿವೇಶನ ಆರಂಭ ಆಗುತ್ತೆ. 14ಕ್ಕೆ ಉಪ ಸಭಾಪತಿಯನ್ನು ಆಯ್ಕೆ ಮಾಡೋದರ ಬಳಿಕ ವಿಧಾನ ಪರಿಷತ್ನ ಸಭಾಪತಿ ಸ್ಥಾನದಿಂದ ಬಸವರಾಜ ಹೊರಟ್ಟಿ ಅವರು ತ್ಯಾಗವನ್ನು ಮಾಡುವಂಥ ಮತ್ತು ಅವರು ನಿರ್ಗಮಿಸುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.